ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳುಗಳಲ್ಲಿ ಹೆಚ್ಚಾಗುತ್ತಲಿವೆ. ಬೇಸಿಗೆ ದಿನಗಳಲ್ಲಿ ಇವುಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ಸಾಮಾನ್ಯವಾಗಿದೆ. ಅಗ್ನಿ ಅವಘಡಗಳು ಆದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮೇಲಂತಸ್ತಿನ ಕಟ್ಟಡ, ಗಗನಚುಂಬಿ ಕಟ್ಟಡದಲ್ಲಿ ಆದಂತಹ ಅಗ್ನಿ ಅವಘಡದ ಅಲ್ಲಿಯ ಜನರ ರಕ್ಷಣೆ ಮತ್ತು ಜೀವನ ಜೊತೆಗೆ ಆಸ್ತಿಗಳ ರಕ್ಷಣೆ ಮಾಡುವಂತಹ ಧೈರ್ಯದ ಕಾರ್ಯವನ್ನ ಅಗ್ನಿಶಾಮಕ ದಳದ ಅಂದರೆ ಸಿಬ್ಬಂದಿಯವರು ಮಾಡುತ್ತಾರೆ. ಅವರ ಧೈರ್ಯ ಮತ್ತು ಸಾಹಸ ನಾವು ಮೆಚ್ಚಲೇಬೇಕು. ಅಂತಸ್ತಿನ ಕಟ್ಟಡದಲ್ಲಿ ಆದಂತಹ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆದಂತಹ ಅಗ್ನಿ ಅವಘಡಗಳಲ್ಲಿ ಬಹಳ ಧೈರ್ಯದಿಂದ ಮುನ್ನುಗ್ಗಿ ಗಗನಚುಂಬಿ ಕಟ್ಟಡದಲ್ಲಿ ಜನರನ್ನ ಸುರಕ್ಷಿತವಾಗಿ ಕೆಳಗೆ ತರುವಂತಹ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು ಮಾಡುತ್ತಾರೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಅವರು ತಮ್ಮ ಜೀವನವನ್ನೇ ಒತ್ತೆ ಇಟ್ಟು ಜನಸಾಮಾನ್ಯರಿಗೆ ಅಗ್ನಿ ಅವಘಡದಿಂದ ಜೀವನ ರಕ್ಷಣೆ ಮಾಡುವಂತ ಮಹತ್ವದ ಕೆಲಸವನ್ನ ಮಾಡುತ್ತಾರೆ. ಇಂಥವರ ಸೇವೆಯನ್ನ ಪ್ರತಿಯೊಬ್ಬರು ಸ್ಮರಣೆ ಮಾಡಬೇಕೆಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಧಿಕಾರಿಗಳಿಗೆ ಗೌರವ ಸನ್ಮಾನಿಸಿ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ತಮ್ಮ ಕಡೆಯಿಂದ ಉಚಿತ ಪುಸ್ತಕವನ್ನ ಕೊಟ್ಟು ಶುಭಕಾಮನೆಗಳನ್ನ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಅಗ್ನಿಶಾಮಕ ಠಾಣಾ ಅಧಿಕಾರಿಯಾದ ರವೀಂದ್ರ ಎ ಘಾಟಗಿ ಮಾತನಾಡುತ್ತಾ, ಬಿರಾದಾರ್ ಸರ್ ಅವರು ಬಹಳ ದಿನಗಳಿಂದ ನಮಗೆ ತುಂಬಾ ಚಿರಪರಿಚಿತರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು. ನಮ್ಮ ಸೇವೆಯನ್ನ ಪರಿಗಣಿಸಿ ಇವತ್ತು ನಮ್ಮ ಸಿಬ್ಬಂದಿಯವರಿಗೆ ತಮ್ಮ ಕಡೆಯಿಂದ ಪುಸ್ತಕವನ್ನ ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಗೌರವದ ಸನ್ಮಾನವನ್ನ ಮಾಡಿದ್ದಾರೆ. ನಮ್ಮ ಇಲಾಖೆಯ ಮೇಲಿರುವ ಮತ್ತು ನಮ್ಮ ಸಿಬ್ಬಂದಿ ಮೇಲಿರುವ ಅವರ ಅಭಿಮಾನಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ಇಂಥವರ ಪ್ರೋತ್ಸಾಹ ನಮಗೆ ಕೆಲಸ ಮಾಡಲು ಹೆಚ್ಚಿನ ಆಸಕ್ತಿಯನ್ನ ಮೂಡಿಸುತ್ತದೆ. 1998ರಲ್ಲಿ ಅಗ್ನಿ ಅವಘಡದಲ್ಲಿ ನಮ್ಮ ಇಲಾಖೆಯವರಿಗೆ ಆದ ಸಾವಿನ ಹಿನ್ನೆಲೆಯಲ್ಲಿ ಇದನ್ನು ಪ್ರತಿ ವರ್ಷ 1999ರಿಂದ ಮೇ 4ರಂದು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲಾದರೂ ಅಗ್ನಿ ಅವಘಡಗಳಾದರೆ ದಿನದ 24 ಗಂಟೆಯಲ್ಲಿ ನಮ್ಮ ಸಹಾಯವಾಣಿ ನಂಬರ್ಗೆ ಸಾರ್ವಜನಿಕರು ಫೋನ್ ಮಾಡಬಹುದು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕ್ರಿಯಾಶೀಲ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ಬಿರಾದಾರ್ ಅವರು ಉತ್ತಮ ಭಾಷಣಕಾರರು, ಜೊತೆಗೆ ಪ್ರಸಿದ್ಧ ಜಿಲ್ಲೆಯ ನಿರೂಪಕರು. ನಮ್ಮ ಇಲಾಖೆಯಿಂದ ಮತ್ತೊಂದು ಸಲ ವಂದನೆಗಳನ್ನ ಹೇಳುತ್ತೇನೆ. ಅವರ ಸಮಾಜ ಸೇವೆಗೆ ಧನ್ಯವಾದಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಲಾಖೆ ಠಾಣೆಯ ಅಧಿಕಾರಿಗಳಾದ ರಾಜು ಪರಸಪ್ಪ ಸೇರಿದಂತೆ ಇಲಾಖೆಯ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಂದು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ದಿನಾಚರಣೆ ಹಿನ್ನೆಲೆ ವಿಶೇಷವಾಗಿ ನನಗೆ ಬಹಳಷ್ಟು ವರ್ಷಗಳಿಂದಲೂ ಚಿರಪರಿಚಿತರು. ವಿಶೇಷವಾಗಿ ಪರೇಡ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಗೌರವ ರವೀಂದ್ರ ಸರ್ ಅವರನ್ನು ನಾನು ಭೇಟಿಯಾಗಿ ಅವರಿಗೆ ಶುಭಾಶಯಗಳಿಗೆ ಬಂದಿದ್ದೆ. ಕಾರ್ಯನಿಮಿತ್ತ ಅವರು ಹೊರಗಿದ್ದರು. ನನ್ನ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕ ಮಾಡಿದಾಗ ಇಲ್ಲ ನಾನು ಬರ್ತೀನಿ ಅಂತ ಇರಿ ಅಂತ ಹೇಳಿದಾಗ ಅವರು ಬಂದಿದ್ದಾರೆ. ಮೊದಲಿಗೆ ಎಲ್ಲ ನಮ್ಮ ರಾಯಚೂರಿನ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಯವರಿಗೂ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಗೆ ತುಂಬುವುದ ರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳು. ಬಹುಶಃ ಏನ್ರಿ ನಮ್ಮನ್ನು ಭಾಳಷ್ಟು ಜನ ಗುರುಸುವುದು ಕಡಿಮೆ ಅಂತ. ಬಹುಶಃ ನಿಮ್ಮನ್ನು ಯಾವಾಗ ನೆನೆಸ್ತಾರೆ ನಮ್ಮ ಜನ ಅಂದರೆ ಫೆಬ್ರವರಿ, ಮಾರ್ಚು, ಏಪ್ರಿಲು, ಮೇ ಬಂದಾಗ ಮಾತ್ರ ನಿಮ್ಮನ್ನು ನೆನೆಸ್ತಾರೆ. ಆದರೆ ನಿಮ್ಮ ಸೇವೆ ಎಷ್ಟು ಇದೆ ಅಂದರೆ ಕೇವಲ ನಾನು ರಾಯಚೂರಂತಲ್ಲ, ಇಡೀ ಕರ್ನಾಟಕ ಮತ್ತು ಇಡೀ ಭಾರತದಲ್ಲಿ ನೋಡಿದಾಗ ಅಗ್ನಿಶಾಮಕ ದಳದ ಸಿಬ್ಬಂದಿಯವರ ಸೇವೆ ಎಷ್ಟಿರ್ತಂದ್ರೆ 3 ಅಂತಸ್ತು, 5 ಅಂತಸ್ತು, 10 ಅಂತಸ್ತು ಕಟ್ಟಡ ಇರುತ್ತೆ. ಆ ಕಟ್ಟಡವನ್ನ ನಿಮ್ಮ ಜೀವನವನ್ನ ಅಲ್ಲಿ ಬದಿಗಿಟ್ಟು ಅಲ್ಲಿ ಏನಿರ್ತಲ್ಲ ಆ ಕಟ್ಟಡದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಬಗ್ಗೆ ವಿಚಾರ ಮಾಡ್ತೀರಿ. ನೀವು ಅವ್ರನ್ನ ಹೆಂಗೆ ಉಳಿಸ್ಬೇಕು, ಅವ್ರನ್ನ ಹೆಂಗೆ ಕಳೆ ತರಬೇಕು, ಅವ್ರ ಜೀವನ ಹೆಂಗೆ ರಕ್ಷಣೆ ಮಾಡ್ತೀರಿ ಅಂತ ಧೈರ್ಯವುಳ್ಳಂತ ಸಿಬ್ಬಂದಿಯವರು ಯಾರಿದ್ರೆ ಅದು ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಕಾಲದಲ್ಲಿ ಬೆಂಕಿ ಅವಘಡಗಳು ಜಾಸ್ತಿ ಆಗ್ತವೆ. ಆ ಒಂದು ಸಂದರ್ಭದಲ್ಲಿ ತಾವು ಅತ್ಯಂತ ವೇಗವಾಗಿ ಇಲ್ಲಿ ಹೋಗ್ತಾ ಇದ್ರಿ. ಹೋಗಿ ಎಷ್ಟೋ
ಜೀವಗಳನ್ನು ಉಳಿಸ್ತಾ ಇದ್ರಿ, ಎಷ್ಟೋ ಆಸ್ತಿಗಳನ್ನು ಉಳಿಸ್ತಾ ಇದ್ರಿ, ಎಷ್ಟೋ ಪ್ರಾಣಹಾನಿ ಆಗುವುದನ್ನು ತಡೆಗಟ್ಟುವ ಕೆಲಸವನ್ನು ಇವತ್ತ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಮಾಡ್ತಿದ್ರಿ. ಇಂಥ ಕಾರ್ಯವನ್ನು ತಾವೆಲ್ಲರೂ ಸಾಮಾನ್ಯವಾಗಿ ಹೆಚ್ಚು ಅವಘಡ ಆಗುವುದು ಈ ಬೇಸಿಗೆ ಕಾಲದಲ್ಲಿ. ಉಳಿದ ದಿನದಲ್ಲಿ ಏನೋ ದೊಡ್ಡ ಕಟ್ಟಡಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಲೋ ಇವತ್ತು ಬಟ್ಟೆ ಅಂಗಡಿ ಆಗಿರ್ಬೋದು, ಕಿರಾಣಿ ಅಂಗಡಿ ಇರ್ಬೋದು ಆಗ್ತಿರ್ತಾವೆ. ಅಂತೆಲ್ಲ ಘಟನಾವಳಿಗಳನ್ನ ಬಹುಶಃ ನಮಗೆ ಗೊತ್ತಿರೋದಿಲ್ಲ. ನೀರು ಹೆಂಗ ಚಿಮ್ಮಿಸ್ಬೇಕು ಅಂತ ಗೊತ್ತಿರೋದಿಲ್ಲ, ಮ್ಯಾಲ ಹೆಂಗಂತ ಬರೀ ನಾವು ಅಷ್ಟೇ ಭಯದಿಂದ ಹೇಳ್ತೀವಿ. ಆ ಭಯವನ್ನ, ಜನರಲ್ಲಿರ್ತಕ್ಕಂಥ ಭಯವನ್ನ, ಆ ಮನೆ ಕುಟುಂಬದ ಇರತಕ್ಕಂಥ ವ್ಯಕ್ತಿಗಳ ರಕ್ಷಣೆ ಮಾಡುವುದರ ಮೂಲಕ ಆ ಕುಟುಂಬಕ್ಕೆ ಆಸರೆ ನೀಡುವಂತ ವಿಶೇಷವಾದ ಇಲಾಖೆ ಅಂದ್ರೆ ಇವತ್ತ ಅಗ್ನಿಶಾಮಕ ದಳದವರು ವಿಶೇಷವಾಗಿ ಅಗ್ನಿ ಅವಘಡದಲ್ಲಿ ಜೀವವನ್ನ, ಪ್ರಾಣವನ್ನ, ಆಸ್ತಿಯನ್ನ ಉಳಿಸುವಂತ ಬಹಳ ಮಹತ್ವದ ಕೆಲಸವನ್ನ ಮಾಡ್ತಿದ್ರಿ. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಸಲ ತಮಗೆ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳದ ಸಿಬ್ಬಂದಿಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಇವತ್ತು ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅಂದರೆ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನಾಚರಣೆಯನ್ನು ನಮ್ಮ ರಾಷ್ಟ್ರದಾದ್ಯಂತ ಇವತ್ತೇನು ಆಚರಣೆ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ, ಒಂದು ಆಸ್ಟ್ರೇಲಿಯಾದಲ್ಲಿ ಏನಾಗಿದೆ ಅಂದ್ರೆ 1998ರಲ್ಲಿ ಒಂದು ಕಾಡ್ಗಿಚ್ಚು ಅಂದ್ರೆ ಅರಣ್ಯ ಬೆಂಕಿಯಲ್ಲಿ ಅಲ್ಲಿನ ಆಸ್ಟ್ರೇಲಿಯಾದಲ್ಲಿರುವಂತ ಒಂದು ಸ್ಮಾಲ್ ಒಂದು ಡಿಸ್ಟಿಕ್ ಬರುತ್ತೆ. ಅಲ್ಲಿ ಈ ಡಿಸೆಂಬರ್ 2 ಒಂದು ಅಲ್ಲಿ ಏನಾಗಿದೆ ಅಂತಂದ್ರೆ ಫೈರ್ ಫೈಟಿಂಗ್ ಹೋಗ್ಬಿಡ್ತಾರೆ ಅರಣ್ಯದಲ್ಲಿ. ಅಲ್ಲಿ ಹೋದ ಸಮಯದಲ್ಲಿ ಬೆಂಕಿ ಎಲ್ಲ ಕಡೆಯಿಂದ ಆವರಿಸಿಕೊಂಡು 5 ಅಗ್ನಿಶಾಮಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದಕ್ಕೋಸ್ಕರ ಈ ಪ್ರತಿ ವರ್ಷ 1998ರಲ್ಲಿ ಘಟನೆ ನಡೆದ ಮೇಲೆ 1999ರಿಂದ ಈ ಒಂದು ಫೈರ್ ಫೈಟರ್ಸ್ ಡೇ ಅನ್ನುವಂತ ಒಂದು ದಿನ ಅಂತಾರಾಷ್ಟ್ರೀಯ, ಅಂದ್ರೆ ಇದು ನಾಟ್ ಇನ್ ಓನ್ಲಿ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಈ ಫೈರ್ ಫೈಟರ್ಸ್ ಡೇ ಅನ್ನುವಂತ ದಿನವನ್ನು ನಾವು ಪ್ರತಿ ವರ್ಷ ಇವತ್ತು ಮೇ 4ರಂದು ಪ್ರತಿ ವರ್ಷ ಆಚರಿಸ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ಆ ಅಗ್ನಿ ಅನಾಹುತಗಳು ಸಂಭವಿಸಿದಾಗ, ಅಗ್ನಿ ಅನಾಹುತಗಳಾಗಿರಬಹುದು ಅಥವಾ ರಕ್ಷಣಾ ಕಾರ್ಯಗಳಲ್ಲಿ ಯಾವುದೇ ಒಂದು ಕರ್ತವ್ಯದಲ್ಲಿ ತಮ್ಮ ಪ್ರಾಣವನ್ನು ಮುಡುಪಾಗಿ ಇಟ್ಟಿಗಿಸಿನ ಬೇರೆಯವರ ಪ್ರಾಣವನ್ನು ರಕ್ಷಿಸುವ ಕೆಲಸವನ್ನು ನಮ್ಮ ಇಲಾಖೆಯ ಸಿಬ್ಬಂದಿಯವರು ಮಾಡ್ತಾರೆ. ಅಂತ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರು ಪ್ರಾಣವನ್ನು ಕಳೆದುಕೊಂಡಂತ ಬಹಳಷ್ಟು ಉದಾಹರಣೆಗಳು ಇದ್ದಾವೆ ಎಲ್ಲಾ ಕಡೆ. ಅಂತ ಒಂದು ಅವರ ಒಂದು ಆತ್ಮಕ್ಕೆ ಶಾಂತಿಗೋಸ್ಕರ ಆಗಿರ್ಬೋದು, ಮತ್ತೆ ಕರ್ತವ್ಯ ನಿರ್ವಹಿಸುವಂತ ಪ್ರೆಸೆಂಟ್ ಏನಿದ್ದಾರೆ ಅವರಿಗೆ ಧೈರ್ಯ ಮತ್ತು ಯಾವುದೇ ತೊಂದರೆಗಳಾಗದಂತೆ ನೋಡಿಕೊಂಡು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಾರ್ವಜನಿಕರ ಪ್ರಾಣದ ಯಾವುದೇ ಒಂದು ಸಮಯದಲ್ಲಿ ಪ್ರಾಣವನ್ನು ರಕ್ಷಣೆ ಮಾಡುವ ಸಮಯದಲ್ಲಿ ಧೈರ್ಯವಾಗಿ ಎದುರಿಸಲು ಉಪಯೋಗವಾಗುವಂತೆ ಸರ್ ಈ ನಮ್ಮ ಅಗ್ನಿಶಾಮಕ ಇಲಾಖೆಗೆ ನನಗನ್ಸಮಟ್ಟಿಗೆ ನಾನು ಇಲ್ಲಿ ಬಂದಾಗ ಇದು ಫಸ್ಟ್ ಟೈಮ್ ಇದೆ. ನಮ್ಮ ಇಲಾಖೆ ಗುರುತಿಸುವುದೇ ಬೇರೆ. ಈಗ ನಿನ್ನೆ ನಾವು ನೋಡಿದಂತ ಒಂದು ಇನ್ಸಿಡೆಂಟ್ ಸಿನಿಮಾದಲ್ಲಿ ಫೈರ್ ಫೈಟಿಂಗ್ ನಮ್ಮ ಇಲಾಖೆ ಮಾಡಿದ್ರು, ಮತ್ತೆ ನ್ಯೂಸ್ ಅಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಅಂತ ಆಕ್ಚುಲಿ. ಯಾಕಂದ್ರೆ ಕೆಲಸ ನಾವು ಮಾಡ್ತಾ ಇರ್ತೇವೆ, ಬಟ್ ನಮ್ದು ಉದ್ದೇಶ ಏನಿದೆ, ಹೆಸರು ತಗೊಂಡುಕೊಳ್ಳುವುದು ಉದ್ದೇಶ ಅಲ್ಲ, ನಮ್ಮ ಸೇವೆ ಮಾಡುವಂತ ನಮ್ಮ ಉದ್ದೇಶ ಇದೆ. ಏನು ಮೊದಲನೇದಾಗಿ ಹೇಳ್ಬೇಕಾದ್ರೆ ಅದು ನಾವು ಗುರುತಿಸ್ತಾರೋ ಬಿಡ್ತಾರೋ, ಬಟ್ ನಮ್ಮ ಕೆಲಸ ಕಾಯಕವೇ ಕೈಲಾಸ ಅನ್ನುವಂತ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಅದನ್ನು ಈ ದಿನದಿಂದ ನಮಗೆ ಗುರುತಿಸಿ ನಮ್ಮ ಇಲಾಖೆಯ ಸಿಬ್ಬಂದಿಯವರಿಗೆ ಅಥವಾ ನನಗೆ ಸನ್ಮಾನ ಮತ್ತು ಒಂದು ಪುಸ್ತಕವನ್ನು ನೀಡುವ ಮುಖಾಂತರ ನಮಗೆ ಅತಿ ಇದು ಏನಂದ್ರೆ ಅಲ್ಲಲ್ಲ ಎನ್ಕರೇಜ್ ಅಂದ್ರೆ ಮುಂದೆ ಮತ್ತೆ ಒಳ್ಳೆ ಕೆಲಸ ನಿರ್ವಹಿಸಲು ನಮಗೆ ಒಂದು ಉತ್ಸಾಹ ಸಿಗುವಂತೆ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾಗಿರುವಂತ ಬಿರಾದರ್ ಸರ್, ದಂಡಪ್ಪ ಬಿರಾದರ್ ಅವರಿಗೆ ಮತ್ತೊಮ್ಮೆ ನಮ್ಮ ರಾಯಚೂರು ಅಗ್ನಿಶಾಮಕ ಠಾಣೆಯ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಜೈ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.